ಶಿಕ್ಷಣ ಫೌಂಡೇಶನ್ ಅವರಿಂದ ನಮ್ಮ ಸ್ಕೂಲ್ಗೆ ತುಂಬ ಹೆಲ್ಪ್ ಆಯ್ತಾ ಇದೆ. ಜೊತೆಗೆ ಅವ್ರು ಮಾಡ್ತಾ ಇರೋ ಪ್ರತಿಯೊಂದು ಕಾರ್ಯಗಳು ಕೂಡ ಚೆನ್ನಾಗಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾವ್ರೆ ಸರ್. ನಾವು ಕ್ಲಾಸಲ್ಲಿ ಇಲ್ಲ ಅಂದ್ರೂ ಆ ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಆ ಪುಸ್ತಕನ ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ ಮೂಲ ಕ್ರಿಯೆಗಳು ಯಾರಿಗೆ ಬರ್ತಿರ್ಲಿಲ್ಲ ಅವರೆಲ್ಲನೂ ಈಗ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಆಮೇಲೆ ಪ್ರತಿಯೊಬ್ಬರೂ ಆ ಪುಸ್ತಕ ಮುಗಿಸೋವರೆಗೂ ಅವ್ರಿಗೆ ನೆಮ್ಮದಿನೇ ಇಲ್ಲ, ಆ ಕೆಲಸ ಅಷ್ಟು ಇಂಟ್ರೆಸ್ಟಾಗಿ ಮಾಡ್ತಾವ್ರೆ ಸರ್ ಅವರು. ತುಂಬ ಹೆಲ್ಪ್ ಆಯ್ತಾ ಇದೆ. ಅದು ಇನ್ನೂ ಚಟುವಟಿಕೆ ಆಧಾರಿತವಾಗಿ ಬರಲಿ, ಇನ್ನೂ ದಪ್ಪ ದಪ್ಪ ಬುಕ್ಸೇ ಕೊಡಲಿ, ಇನ್ನೂ ಮಕ್ಕಳಿಗೂ ತುಂಬ ಉತ್ತಮವಾದ ರೀತಿಯಲ್ಲಿ ಅದು ಕಲಿಕೆ ಆಗುತ್ತೆ. ಅದರಿಂದ ಶಿಕ್ಷಣ ಫೌಂಡೇಶನ್ ಅವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಪ್ರಯತ್ನಗಳನ್ನ ಮಾಡಿ ನಮ್ಮ ಶಾಲೆಗೆ ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಡಿ. ಇದರಿಂದ ಗಣಿತದಲ್ಲಿ ಹಿಂದುಳಿದಂಥ ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮುಂದುವರಿತಾವ್ರೆ. ಅವರ ಆಕ್ಟಿವಿಟಿ ನೋಡ್ತಾ ಇದ್ದರೆ ನಮಗೆ ಖುಷಿ ಅನಿಸುತ್ತೆ. ಕ್ಲಾಸಲ್ಲಿ ನಾವು ಇಲ್ಲ ಅಂದರೂ ಕೂಡ ಅವ್ರು ಎಲ್ಲ ರೀತಿಯೂ ಆ ಚಟುವಟಿಕೆ ಆಧಾರಿತವಾಗಿ ಒಂದು ಚಿತ್ರ ಆಗಿರ್ಬೋದು, ಲೆಕ್ಕ ಆಗಿರ್ಬೋದು, ಆಮೇಲೆ ಮಗ್ಗಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮಗುನ ಬಾಯಲ್ಲೂ ಬರೋ ಅಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಆ ಪುಸ್ತಕದಿಂದ. ಸ್ಟೂಡೆಂಟ್ ಕ್ಲಬ್ ಬಗ್ಗೆ ಅಂದರೆ ಅದೇ ಮಕ್ಕಳೆಲ್ಲ ಅವಕ್ಕೆ ಒಂಥರ ಲೀಡರ್ಶಿಪ್ ಬಂದಂಗೆ ಇರೋದ್ರಿಂದ ನಾನು ಹೇಳಿ ಎಲ್ಲನೂ ಶಿಸ್ತಾಗಿ ಇರಿಸ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿಯೊಂದು ಮಗುನೂ ಹೋಗಿ ನೋಡ್ಕೊಳ್ಳೋದು, ಮತ್ತು ಅದ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಹೇಳ್ಕೊಡೋದು, ಮೀಟಿಂಗ್ ಸೇರೋ ಥರ ಅವೇ ಒಂದು ರೂಮ್ ಸೇರ್ಕೊತವೆ, ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತವೆ. ಅವಕ್ಕೆ ಒಂಥರ ಖುಷಿ, ನನ್ನದೇನೋ ನಾಯಕತ್ವ ಕೊಟ್ಟಿದ್ದಾರೆ, ನಾನೇನೋ ಚೆನ್ನಾಗಿ ಮಾಡಬೇಕು ಅನ್ನೋದು. ಅವು ನಮ್ಮದೇ ಆದಂಥ ಒಂದು ಕಮಿಟಿ ಇದೆ ಅನ್ನೋ ಒಂದು ಆಸೆನ ಇಟ್ಕೊಂಡು ಅವು ಕೆಲಸ ಚೆನ್ನಾಗಿ ಮಾಡ್ತವೆ ಸರ್.